ಸರ್ ನಮಸ್ತೆ. ನೀವು ಇದು ಒಂದು ಪಬ್ಲಿಕ್ ಒಪಿನಿಯನ್ ಶೇರ್ ಮಾಡ್ತೀರಾ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅವ್ರು ಕೇಳ್ತಾರೆ. ಸೊ ಯಾರಿದ್ರೆ ಬೆಟರ್ ಸರ್ ಸೀಟಲ್ಲಿ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ? ಈಗ ರಾಜಕೀಯದಲ್ಲಿ ಅನುಭವ ಪಡೆದಿರ್ತಕ್ಕಂಥವರು ಸಿದ್ದರಾಮಯ್ಯ. ಅನುಭವ ಕಮ್ಮಿ ಇರೋರು, ಅನುಭವ ಕಡಿಮೆ ಇರೋ ಅನುಭವ ಸಿದ್ದರಾಮಯ್ಯನಿಗಿದೆ. ಓಕೆ. ನಮ್ಮ ಡಿ ಕೆ ಶಿ ಅವ್ರಿಗೆ ಸ್ವಲ್ಪ ಅನುಭವ ಕಡಿಮೆ ಇದೆ. ಓಕೆ. ಯಾಕೆಂತಂದರೆ ಅವ್ರಿಗೆ ಒಟ್ಟು ನಾನು ಸೇಮ್ ಆಗಬೇಕು ಅನ್ನೋದು ಹಂಬಲ ಅವ್ರಿಗೆ ಜಾಸ್ತಿ ಆಗಿದೆ. ಇವತ್ತು ಏನಾಗಿದೆ ಅಂದರೆ ಪಾಲಿಟಿಕ್ಸಲ್ಲಿ ಒಬ್ಬರೊಬ್ಬರು ಕಾಲಿಡಿಯೋದು ಮತ್ತು ನಾನು ಮುಂದೆ ಬರಬೇಕು ಅನ್ನೋದು ಇವೆಲ್ಲನೂ ಬಿಟ್ಟು ಒಳ್ಳೆಯ ರೀತಿಯ ಆಡಳಿತ ಕೊಡೋಂಥವ್ರಿಗೆ ನಾವು ಸಪೋರ್ಟ್ ಮಾಡ್ಕೊಂಡಿರೋಣ. ಏನು ಇವತ್ತು ಸಿ ಎಮ್ ಅಂದ್ರೇನು ಸುಮ್ಮನೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಸಚಿವರು ಎಮ್ ಎಲ್ ಎಗಳನ್ನೆಲ್ಲ ನಾವು ನೋಡಬೇಕಾಗ್ತದೆ, ಅವ್ರನ್ನೆಲ್ಲರನ್ನೂ ಕನ್ಸಲ್ಟ್ ಮಾಡ್ಕೋಬೇಕಾಗ್ತದೆ. ಸುಮ್ಮನೆ ದುಡ್ಡಿದೆ ಅಂದ್ಕೊಂಡು ನಾವು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದು ತಪ್ಪು ಆಯ್ತಲ್ಲ. ನಮಗೆ ಏನು ಬೇಕಾಗಿರೋದು, ಸಾರ್ವಜನಿಕರಿಗೆ ಪರಿಶುದ್ಧವಾದ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಏನಾಗಿದೆ ಅಂತಂದರೆ, ನೀವು ಯಾವುದೇ ಇಲಾಖೆಗೆ ಹೋಗಿ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತೈತೆ. ಮೊದಲು ಭ್ರಷ್ಟಾಚಾರ ನಿಲ್ಲಿಸಬೇಕು, ಆಮೇಲೆ ಇವರು ಮುಖ್ಯಮಂತ್ರಿನೋ ಯಾವ ಮಂತ್ರಿನೋ ಅದ್ರಿಗೆ ಫೈಟ್ ಮಾಡ್ಕೋಬೇಕು. ಸಾರ್ವಜನಿಕರಿಗೆ ಫಸ್ಟು ನೆಮ್ಮದಿಯಾದಂಥ ಒಂದು ಬದುಕನ್ನು ಇವರು ರೂಪಿಸ್ಕೊಡ್ಬೇಕಾಗಿದೆ. ಮತ್ತು ಏನು ಅಂತಂದರೆ, ನೀವು ಹೇಳೋದಾದ್ರೆ ಪಾಯಿಂಟ್, ನಾವು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದೀವಲ್ಲ ಅನ್ನೋ ಒಂದು. ಅಲ್ಲ, ನೀವು ಗ್ಯಾರಂಟಿ ಕೊಡಿ ಅಂತ ಹೇಳಿದವ್ರು ಯಾರು? ನಾವು ಕೇಳಿದ್ವಾ ಗ್ಯಾರಂಟಿ ಕೊಡಿ ಅಂತ? ನಾವು ಕೇಳಿಲ್ಲ. ಇವರಾಗಿದ್ದು ಇವರೇ ಕೊಟ್ಟಿರೋದು. ಈಗ ಕೊಟ್ಟ ಮೇಲೆ ಅಟ್ಲೀಸ್ಟು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು. ಏನು, BPL ಹೋಲ್ಡರ್ಸ್, ಬಿಲೋ ಪಾವರ್ಟಿ ಲೈನ್ ಅಂಥವ್ರು ಕೊಟ್ಟಿದ್ರೆ ಪರವಾಗಿಲ್ಲ ಅನ್ಬೋದಿತ್ತು. ಇವತ್ತು 1.5 ಲಕ್ಷ 2 ಲಕ್ಷ ಸಂಬಳ ತಕ್ಕಂತಕ್ಕಂಥ ಲೆಕ್ಚರರ್ ಇರ್ಬೋದು, ಅಥವಾ ದುಡಿತಕ್ಕಂಥವ್ರು ಅವರು ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅದು ನ್ಯಾಯನಾ? ಹೇಳಿ ನೋಡೋಣ. ಅನ್ಯಾಯ ಅದು. ಈಗ ನಾವು ಪುಕ್ಸಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಲೈನಲ್ಲಿ ನಿಂತ್ಕೊಳ್ಳೋದಲ್ಲ. ನಾವು ಯೋಚನೆ ಬೇಕು, ಸರ್ಕಾರದಿಂದ ನಾವು ಸಂಬಳ ತಗೊಳ್ತಾ ಇದ್ದೀವಿ, ಇದು ನನಗೆ ಬೇಡ. ಬಡವರು ಬಡವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಮೆಂಟಾಲಿಟಿ ಯಾವ ಒಬ್ಬ ಮನುಷ್ಯನಲ್ಲಿ ಬರ್ತದೆ, ಅವಾಗ ಏನಾಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ಈಗ ಈಗ ಏನಾಗ್ತಿದೆ ಅಂತಂದರೆ, ಯಾವುದು ರೇಷನ್ ಕೊಡ್ತಾಯಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅವರು ಈಗ ಯಾರು ಕೊಡ್ತಿರೋದು ರೇಷನ್ನು? ಉಳ್ಳೋರಿಗೆ ಕೊಡ್ತಾಯಿದ್ರು, ಉಳ್ಳದೇ ಇರೋರು ಕೊಡ್ತಾಯಿದ್ರು, ಬಡವ್ರಿಗೆ ಕೊಡ್ತಾ ಇರೋದು. ಅದೇ ರೀತಿ ನೀವು ಬೆನಿಫಿಟ್ನ ನೀವು ಬಡವರು ಕೊಡಿ. ಬಡವರ ಜೀವನವನ್ನು ನೀವು ಅಪ್ಲಿಫ್ಟ್ ಮಾಡಬೇಕು. ಆವಾಗಲೂ ನೀವು ಬಡವರು ಮೇಲೆ ಬಂದಂಥ ಸಮಯದಲ್ಲಿ ಆ ಒಂದು ಅವರಿಗೆ ಅನುಕೂಲ ಆಗ್ತದೆ. ಎಲ್ಲ ಅನುಕೂಲ ಇರೋನು ನನಗೂ ಕೊಡಿ ಅಂತಂತಂದರೆ ಯಾವ ರೀತಿ ನ್ಯಾಯ ಇದು? ಅದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಇದು ನನಗೆ ಬೇಡ, ನಾನು ಸಂಬಳ ತೊಗೊಳ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ನನ್ನ ಈಗ ಮಿನಿಮಮ್ ಅಂದರೆ ನೋಡಿ 10,000 to 15,000 ರೂಪಾಯಿ ಸಂಬಳ ತಗೊಳ್ಳೋರಿಗೆ ಅದು ಹೋಗಲಿ. ಯಾಕೆಂದರೆ ಫ್ಯಾಕ್ಟ್ರಿಗಳಲ್ಲಿ ಹೋಗ್ತಾರೆ, ಮಾಡ್ತಾರೆ. ಇವರು 50, 60, 70, 1 ಲಕ್ಷ ತನಕ ಸಂಬಳ ತಗೊಂಡು ನಾನೇ ನೋಡಿದ್ದೀನಿ. ಟೀಚರ್ಗೆ ಎಷ್ಟು ಸಂಬಳ ಇವತ್ತು ತನಕ ಪೀರಿಯಡಲ್ಲಿ? 25 ಅಲ್ಲ ಸ್ವಾಮಿ, ಗೌರ್ಮೆಂಟಲ್ಲಿ ಎಷ್ಟು ಕೊಡ್ತಿದ್ದಾರೆ? 50-60,000 ರೂಪೀಸ್ ಸಂಬಳ ಇದೆ ಅವರಿಗೆ. ಅವರು ಪುಕ್ಸಟ್ಟೆ ಕಾರ್ಡ್ ತರಿಸ್ಕೊಂಡು ಹೋಗ್ತಾರಲ್ಲ, ನಾಚೆ ಆಗೋದಿಲ್ಲ ಅವ್ರುಗಳಿಗೆ? ಹೇಳಿ ನೋಡೋಣ. ಅವ್ರಿಗೆ ಬೇಕಾ ಇದು? ಇದು ಫ್ರೀ ಬಸ್ ಬೇಕಾಗಿದೆ ಅವರಿಗೆ, ಸಂಬಳ ಕೊಡಲ್ವಾ? ಅಟ್ಲೀಸ್ಟ್ ಇವರು ಬೇರೆ ರೀತಿಯಲ್ಲಿ ಅದನ್ನು ಬಡವ್ರಿಗೆ ಏನಾದ್ರೂ ಸಹಾಯ ಮಾಡ್ತಿದ್ದಾರಾ? ಇಲ್ಲಿಂದ ನೀವು ಹುಣಸರ್ಗೆ ಹೋಗಿ 40-50 ರೂಪಾಯಿದು ಬಸ್ ಚಾರ್ಜ್ ಉಳಿತು, ಡೈಲಿ ಹೋಗಿ ಅಪ್ ಆ್ಯಂಡ್ ಡೌನ್ ಎಲ್ಲ ಇದ್ದಾರೆ. ನೀವ್ಯಾಕೆ ಮಂಡ್ಯದಿಂದ ಬರ್ತಾರೆ ಕೆಲವರು ಇಲ್ಲಿ ಬಿರಿಯಾನಿ ತಿನ್ನೋಕ್ಕೆ? ಯಾಕೆ ಹೇಳಿ? ಪುಕ್ಸಟ್ಟೆ ಮಾಡೋದು. ಪುಕ್ಸಟ್ಟೆಗೋಸ್ಕರ ಇವರು ಮಾಡ್ತಾ ಕೂತ್ಕೊಂಡು ನಾಳೆ ದಿನ ಇವರೇನು ಮಾಡ್ತಾರೆ, ನಮಗೆ ಏನಾರು ಕೇಳಿದ್ವಾ ಮಾಡಿದ್ವಾ ಅಂತ ಉಲ್ಟಾ ಹೊಡಿತಾರೆ. ನೀವು ನಿಜವಾದಂಥ ಬಡ ವ್ಯಕ್ತಿಗೆ ನೀವು ಕೊಟ್ಟಂಥ ಪಕ್ಷದಲ್ಲೂ ನೆನೆಸ್ಕೋತಾರೆ. ಏನು ಅಂತಂದರೆ, ನಾವು ನಮಗೆ ಕೊಟ್ಟಿದ್ದಾರಪ್ಪ ಅನ್ನೋ ಒಂದು ನಿಯತ್ ಮಾಡ್ಕೊಳ್ತಾರೆ. ಇಲ್ಲಿ ಏನಿಲ್ಲ, ಅವನು ಒಳ್ಳೆ ಸೌಕರ್ಯ ಆಗಿರೋನು ಬೆನಿಫಿಟ್ಟು, ಎಲ್ಲರಿಗೂ ಬೆನಿಫಿಟ್ಟು ತೊಗೊಂಡ್ಬಿಟ್ಮೇಲೆ ಅವನೆಲ್ಲಿ ನಿಯತ್ ಇರುತ್ತದೆ? ನೆಕ್ಸ್ಟ್ ಅವನೇನು ಓಟ್ ಹಾಕ್ತಾನೆ, ನಾನು ಕೇಳಿದ್ನ ಅದೇ ಒಬ್ಬ ಬಡವ ಋಣ ಅವನ ಮೇಲೆ ಇರ್ತದೆ. ಈ ಸರ್ಕಾರ ನನಗೆ ಫ್ರೀ ಕೊಟ್ಟಿದೆ, ಯಾವ ಸ್ಕೀಮಲ್ಲಿ ಫ್ರೀ ಕೊಟ್ಟಿದೆ, ಆದ್ದರಿಂದ ನಾನು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಒಂದು ಓಟ್ ಹಾಕಬೇಕು ಅನ್ನೋ ಮೆಂಟಾಲಿಟಿ ಇರ್ತದೆ. ಹಾಗಾಗಿ ಏನಾಗಿದೆ, ಪ್ರತಿದಿನ ಅಂತಲೇ ಇದು 2 ತಿಂಗಳಿಂದನೂ ಪೇಪರಲ್ಲಿ ಬರ್ತೈತೆ, ಕಿತ್ತಾಟ, CM ಕಿತ್ತಾಟ, ಕುರ್ಚಿ ಖಾಲಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತಿಲ್ಲ. ಇವ್ರನ್ನ ನಾವು CM ಆಗಿ ಅಂತ ಕೇಳ್ಕೊಂಡಿದ್ವ? ಓಟ್ ಹಾಕಿದ್ದೀವಿ. ಓಟ್ ಹಾಕಿದ್ಮೇಲೆ ಏನು ಮಾಡಬೇಕು? ಇವರು ನ್ಯಾಯಯುತವಾಗಿ ಇವ್ರು ನಡ್ಕೊಂಡು ಹೋಗ್ಬೋದು. CM ಇವತ್ತಲ್ಲ ನಾಳೆ ಆಗ್ತಾರೆ. ಆದರೆ ಇವರು ಫಸ್ಟು ಏನು ಮಾಡಬೇಕು, ಇಂಥ ಒಂದು ಪಕ್ಷ ಬೆಳವಣಿಗೆ ಸಿಗಬೇಕು, ಪಕ್ಷಕ್ಕೆ ಡ್ಯಾಮೇಜ್ ಆಗೋವಂಥ ಕೆಲಸಗಳನ್ನ ಮಾಡಬಾರ್ದು. ಸರಿತಾನೆ? ಹೌದು ಸರ್. ಡ್ಯಾಮೇಜ್ ಆದಂಥ ಪಕ್ಷದಲ್ಲಿ ನಾಳೆ ದಿನ ಏನು ಮಾಡ್ತಾರೆ, ಇವರು ಬೇರೆ ಪಕ್ಷದವರು ಇದನ್ನು ಟಾರ್ಗೆಟ್ ಇಟ್ಕೋತಾರೆ. ಬರೀ ಈ ಕಾಂಗ್ರೆಸ್ನವ್ರು ಏನಪ್ಪ
ಕುರ್ಚಿಗೆ ಓಡಾಡ್ತಿದ್ದಲ್ಲ CM ಕುರ್ಚಿಗೆ ಅಂತಾರೆ. ಅವಾಗ ಏನು ಮಾಡ್ತಿದ್ದು ಜನರಿಗೆ ರೋಸ್ ಹತ್ತು ಬಿಡ್ತಿದ್ದು. ಲಾಸ್ಟ್ ಟೈಮಲ್ಲಿ ಹಂಗೆ ಆದದ್ದು. ಯಾರು ಕುಮಾರಸ್ವಾಮಿನೂ ಯಡಿಯೂರಪ್ಪರಿಗೆ ಮಿಸ್ ಮಾಡೋದು. 20 ತಿಂಗಳು ಅಂತದ್ದು, 20 ತಿಂಗಳಾದ್ರೂ ಇವನು ಬಿಟ್ಕೊಡ್ವಲ್ಲ. ಅವಾಗ ಏನಾಯ್ತು, ಅವರನ್ನೇ ಮುಗೀತು. ಅವಾಗ ಮತ್ತೆ ಎಲೆಕ್ಷನ್ ಬಂದಾಗ ಏನು ಮಾಡಿದ್ರು, ಫುಲ್ಲು ಕುಮಾರಣ್ಣ ಮೋಸ ಮಾಡ್ದಂತಿಲ್ಲ, ಆ ಕಡೆ BJPಗೆ ಹೋದ್ರು. ಮತ್ತು ಇಲ್ಲಿ ಏನಾಯ್ತು, ಲಾಸ್ ಆಯಿತು. ಮತ್ತು ಪುನಃ ಅದು ಇದು ಮಾಡಿಕೊಂಡು ಇವ್ರನ್ನ ಪ್ರತಿಯೊಬ್ಬ MLAಗಳಿಗೂ ಕೋಟಿಗಟ್ಟಲೆ ಕೊಟ್ಕೊಂಡು ಕರ್ಕೊಂಡು ಆಡಳಿತ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ಹೇಳಿ ನೋಡೋಣ. ಅವ್ರಿಗೆ ಎಲ್ಲಿಂದ ದುಡ್ಡು ಬರ್ತದೆ, ಎಲ್ಲಿಂದ ದುಡ್ಡು ಬರ್ತದೆ ಅವ್ರಿಗೆ? ಈಗ ಒಬ್ಬ MLA ಎಲೆಕ್ಷನ್ ನಿಂತ್ಕೋಬೇಕು ಅಂತಂದರೆ ಅವನು ಪ್ರಾಮಾಣಿಕವಾಗಿ ಗೆಲ್ತಾನ, ಅವನು ದುಡ್ಡು ಸುರಿಬೇಕು. ದುಡ್ಡು ಎಲ್ಲಿಂದ ತರ್ತಾನೆ ಅವನು? ಅಲ್ಟಿಮೇಟ್ಲಿ ಗೌರ್ಮೆಂಟ್ ಎಲ್ಲಿ ಮಾಡ್ತದೆ? ಟೆಂಡರ್ ಕಾಲ್ ಮಾಡು, ಅದು ಮಾಡಿ ಇದು ಮಾಡು ಅಂತಾನೆ ಆ ಪರ್ಸೆಂಟೇಜ್ ಎಲ್ಲಿ ತಗೋತಾನೆ, ಇವನು ಇದು ಮಾಡ್ತಾನೆ. ಒಬ್ಬ MLA ಅವನ ಮನೆಗೆ ಹಣ, ನಾಮಕರಣ ಹಣ, ನಮ್ಮ ಮಗ ಎಂಥದ್ದು ಮದುವೆ, ಸಾವು, ಇವಕ್ಕೆಲ್ಲ ಕಾಸು ಕೊಡಿ ಅಂತಾರೆ. ಎಲ್ಲಿಂದ ಕೊಡಬೇಕು ಅವನು? ಯಾರಾದ್ರೂ ನೀವೀಗ MLA ನಂಬ್ಕೊಂಡೇ ಮದುವೆ ಮಾಡ್ತೀವಿ, ಎಲ್ಲ MLA ನಂಬ್ಕೊಂಡೇ ಇದು ಸ್ಮಶಾನಕ್ಕೆ ಹೆಣ ತಗೊಂಡು ಹೋಗ್ತೀವಿ. ಜನಗಳು ಹೇಳ್ತೀನಿ ಕೇಳಿ, ಫಸ್ಟು ಜನಗಳು ಭ್ರಷ್ಟರಾಗಿರೋದಕ್ಕೆ ಅವರು ಭ್ರಷ್ಟರಾಗಿದ್ದಾರೆ. ಜನ ನಮಗೆ ಬೇಡ ಅಂತ ಹೇಳಿ ನಮ್ಮ ನಮ್ಗೇನಪ್ಪ ಒಳ್ಳೆ ರೀತಿ ಆಡಳಿತ ನಡೆಸ್ತೀಯ, ನೀನು ಓಟ್ ಹಾಕ್ತೀವಿ. ನೀನು ಕಾಂಜಿ ಪುಂಜಿ ಮಾಡ್ತು ಅಂತಂದ್ರೆ ನೀನು ಓಟ್ ಹಾಕಲ್ಲ. ಆ ಥರ ಮಾಡಿ ಜನ ಬೀಳ್ತಾರೆ. ಎಷ್ಟೋ ಸಹ ನಾನು ನೋಡಿದ್ದೀನಿ, MLA ಮನೆಗೆ ಹೋಗಿ ನಿಂತ್ಕೊಳ್ಳೋದು, ಫಂಕ್ಷನಿಗೆ ದುಡ್ಡು ಕೊಡಿ ಅನ್ನೋದು, ಅದಕ್ಕೆ ದುಡ್ಡು ಕೊಡಿ ಅನ್ನೋದು. ಆ ಫಂಕ್ಷನ್ ಮಾಡ್ತೀನಿ, ಈ ಫಂಕ್ಷನ್ ಯಾತಕ್ಕೆ ಬೇಕಿದ್ದು? ಯಾರೋ ಅವರು MLA ಕೇಳಿದ್ರೆ, ಬಾಪ ನನ್ನ ಹತ್ರ ದುಡ್ಡು ಕೊಡ್ತೀನಿ ನಿನಗೆ ಫಂಕ್ಷನ್ ಮಾಡು ಅಂತಲೇ ಹೇಳ್ತಾರೆ. ನಮ್ಮ ಜನ ಸರಿ ಇಲ್ಲ. ಜನ ಎಲ್ಲಿ ತನಕ ಎಚ್ಚೆತ್ಕೊಳ್ಳಲ್ಲ. ಗ್ಯಾರಂಟಿ ಕೊಡೋ ಬದಲು ಸರ್ ಬೇರೆ ಏನೇನು ಡೆವಲಪ್ ಮಾಡ್ಬೋದು ಸರ್? ಗ್ಯಾರಂಟಿ ಬದಲು ಸರ್ ಎಜುಕೇಷನ್ ಕೊಡಿ. ಈ ಫ್ರೀ ಎಜುಕೇಷನ್ ಮಾಡಿ, ಅಪ್ ಟು ಕಾಲೇಜ್ ತನಕ ಫ್ರೀ ಎಜುಕೇಷನ್ ಮಾಡಿ ಹೆಣ್ಮಕ್ಳಿಗೆ, ಆಯ್ತಲ್ಲ ಸರ್? ಆಮೇಲೆ ಫೀಸನ್ನು ಸ್ವಲ್ಪ ಕಡಿಮೆ ಮಾಡಿ. ಆಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್, ಇವತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಯಾವ ರೇಂಜಲ್ಲಿದೆ ಅಂತಂದರೆ, ಬಡವ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಹೆದರ್ಕೋತಾನೆ. ಇವತ್ತು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಿದ್ದಾರೆ? ಸುಲಿಗೆ ಮಾಡ್ತಿದ್ದಾರೆ. ಯಾಕೆ ಸುಲಿಗೆ ಮಾಡ್ತಿದ್ದಾರೆ? ನೀವು ಹೋಗಿ ಅಡ್ಮಿಷನ್ ಆಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಅದನ್ನ ಟೆಸ್ಟ್ ಇದನ್ನ ಟೆಸ್ಟ್ ಎಲ್ಲ ಬರೀತಾರೆ. ಬರೆದೇನು ಮಾಡ್ತಾರೆ ಅವರು? ಇನ್ಸೂರೆನ್ಸ್ ಇದೆ ಅಂತ ಕೇಳ್ತಾರೆ. ಇನ್ಸೂರೆನ್ಸ್ ಇದೆ ಅಂದ ತಕ್ಷಣ ತೊಗೊಂಡೋಗಿ ಓಟಿಗೆ ಹಾಕ್ತಾರೆ. ಓಟಿಗೆ ಅವನು ಚೆನ್ನಾಗೇ ಇರ್ತಾನೆ, ಓಟಿಗೆ ಆಪ್ರೇಷನ್ ಮಾಡಿ ವಸೂಲಿ ಮಾಡ್ತಾರೆ. ಇದರಿಂದ ಯಾರಿಗೆ ಲಾಸ್ ಹೇಳಿ ನೋಡೋಣ. ಒಂದು ವ್ಯವಸ್ಥಿತ ವ್ಯವಸ್ಥೆಯನ್ನು ಇವರು ಇರೋ ಸರ್ಕಾರಿ ಹಾಸ್ಪಿಟ್ಲ್ಗಳನ್ನ ಕ್ಲೀನಾಗಿ ಡೆವಲಪ್ ಮಾಡಲಿ. ಅಲ್ಲಿಗೆ ಸರ್ಜನ್ಗಳು, ಡಾಕ್ಟರ್ಸ್ಗಳನ್ನ ವ್ಯವಸ್ಥೆಗಳನ್ನ ಮಾಡಲಿ ಕ್ಲೀನಾಗಿ, ಭ್ರಷ್ಟಾಚಾರ ರಹಿತವಾಗಿ ಮಾಡಬೇಕು. ಇಲ್ಲಿ ಒಬ್ಬ ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾನೆ, ಆಮೇಲೆ ಏನು ಮಾಡ್ತಾನೆ ಅವನು? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾನೆ.